ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕೆಲವು ವಿದ್ಯಾರ್ಥಿಗಳು ನನ್ನ ಕೊನೆಯ ತರಗತಿಗೆ ಹಾಜರಾಗಲಿಕ್ಕೆ ಆಗಲಿಲ್ಲ. ಹೊತ್ತು ನಾನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಬಿಡಿಸಬೇಕು ಅನ್ನುವಂತಹ ವಿಧಾನವನ್ನು ತಿಳಿಸಿದ್ದೇನೆ. ಇನ್ನೂ ಕೆಲವು ವಿದ್ಯಾರ್ಥಿಗಳು ಅಂದು ಕ್ಲಾಸಿಗೆ ಬಂದಿರಲಿಲ್ಲ. ಹೀಗಾಗಿ ಅವರಿಗೆ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಬಿಕಾಮ್ 4ನೇ ಸೆಮಿಸ್ಟರ್ನ ಮಲಪ್ರಭಾ 4 ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಮೊದಲಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಅಂದರೆ 2023 ಆಗಸ್ಟ್ನಲ್ಲಿ ಜರುಗಿದಂತಹ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ನಾನು ಪದೇ ಪದೇ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳುತ್ತಿರುವ ವಿಷಯ ಏನು ಅಂದರೆ, ಹೆಚ್ಚು ವಿದ್ಯಾರ್ಥಿಗಳು 2 ಅಂಕಗಳ ಕಡೆಗೆ ಗಮನ ಹರಿಸದೇ ಇರುವುದು. ಅದು ನಿಮ್ಮ ಅಂಕಗಳನ್ನು ಹೆಚ್ಚಿಸಲಿಕ್ಕೆ ಭಾಳ ಕಾರಣವಾಗ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ವಿಭಾಗವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ನಿಮಗೆ 80ಕ್ಕಿಂತಲೂ ಹೆಚ್ಚು ಅಂಕಗಳು ಬರಬೇಕು ಅಂತಂದರೆ ಅತ್ಯಂತ ಸುಲಭದಲ್ಲಿ ಕೇವಲ 5 ನಿಮಿಷದಲ್ಲಿ ಮಾತ್ರ ಉತ್ತರಿಸಲು ಸಾಧ್ಯವಾದಂಥ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಅವು 2 ಅಂಕದ ಪ್ರಶ್ನೆಗಳು. ಇಲ್ಲಿ 2023 ಸೆಪ್ಟೆಂಬರ್ನಲ್ಲಿ ಜರುಗಿದಂತಹ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸೋಣ. 2 ತಾಸಿದೆ, 60 ಅಂಕಗಳು. ಸೂಚನೆ ಕೊಟ್ಟಾರೆ, ಭಾಷೆ ಮತ್ತು ಬರಹದ ಸುದ್ದಿಗೆ ಗಮನ ಕೊಡಲಾಗುವುದು ಅಂತ. 2 ಅಂಕದ ಪ್ರಶ್ನೆಗಳು ಎಲ್ಲಿ ಬರ್ತಾವು ಸರ್ ಅಂತ ಪದೇ ಪದೇ ವಿದ್ಯಾರ್ಥಿಗಳು ನಮ್ಮನ್ನು ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು ಲೇಖಕರ ಪರಿಚಯ ಸಂಪೂರ್ಣವಾಗಿ ಓದಲೇಬೇಕು. ಅಂದಾಗ ಮಾತ್ರ ವಿದ್ಯಾರ್ಥಿಗಳು ಸಮರ್ಥವಾಗಿ 2 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ನಾವು ನೋಡಬೇಕಾದಂಥ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ಕೊತ ಹೋದಾಗ ನಿಮಗೆ ಅದರ ಮಾದರಿಗಳೇನು ಅನ್ನೋದು ಈ ಬರುವ ಪರೀಕ್ಷೆಗೆ ಮುಂಬರುವ ಪರೀಕ್ಷೆಯಲ್ಲಿ ಹೇಗೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೋಡ್ಬೋದು. ಒಂದನೇದ್ದು, ವಿಕ್ರು ಗೋಕಾಕ್ ಎಲ್ಲಿ ಜನಿಸಿದರು? ಬೇಕಾದ 2 ಪ್ರಶ್ನೆ ಇದು, 2 ಅಂಕದ ಪ್ರಶ್ನೆ. ನೋಡಿ, ವಿಕ್ರು ಗೋಕಾಕ್ ಎಲ್ಲಿ ಜನಿಸಿದರು? ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಅತಿ ಸುಲಭದಲ್ಲಿ 1 ನಿಮಿಷದಲ್ಲಿ ಬರೆಯುವಂಥ ಪ್ರಶ್ನೆ ಇದು. ವಿಕ್ರು ಗೋಕಾಕ್ ನಾವು ಓದಿದ್ದೀವಿ, ಚೆನ್ನಾಗಿ ಲೇಖಕರ ಪರಿಚಯವನ್ನು ಚೆನ್ನಾಗಿ ಓದ್ಕೊಂಡಿದ್ದೀವಿ ಅಂತಂದರೆ ಅತಿ ಸುಲಭದಲ್ಲಿ ಉತ್ತರಿಸ್ಬೋದು. ವಿಕ್ರು ಗೋಕಾಕ್ ಭಾಳ ನವೋದಯ ಕಾಲಘಟ್ಟದಲ್ಲಿ ಬರುವ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರು. ಅವರು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ 1909ರಲ್ಲಿ ಜನಿಸ್ತಾರೆ. ಹಾಗಾದರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು? ಭಾರತ ಸಿಂಧು ರಶ್ಮಿ ಎನ್ನುವಂಥ ಕೃತಿಗೆ ಏನು ಬಂತು? ಜ್ಞಾನಪೀಠ ಪ್ರಶಸ್ತಿ ಬಂತು. ಸುಲಭದಲ್ಲಿ 1 ನಿಮಿಷದಲ್ಲಿ 2 ಅಂಕಗಳನ್ನು ನೀವು ಗಳಿಸ್ಬೋದು. ಇನ್ನು ಪ್ರಶ್ನೆ 2, ಇನ್ನೊಂದು ನಾನು ನಿಮಗೆ ಹೇಳೋದನ್ನು ಬಿಟ್ಟು ಮರೆತೆ. ಸರಿಯಾಗಿ ನಿಮಗೆ ಕೊಟ್ಟಿರುವ ಪಠ್ಯವನ್ನು ಗಮನಿಸಿ. ಪಠ್ಯವನ್ನು ಅದರ ತಲೆ ಬರಹದಲ್ಲಿ ಅಡಿಯಲ್ಲಿ ಯಾವ್ಯಾವ ಲೇಖಕರು ಪಾಠಗಳು ನಿಮಗೆ ಅಭ್ಯಾಸಕ್ಕಿಟ್ಟಿದ್ದಾರೆ ಅನ್ನೋದನ್ನು ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸಬೇಕು. ಇಲ್ಲಿ 2ನೇ ಪ್ರಶ್ನೆ ಕೇಳ್ತಾರೆ. ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದ ಹವಳದ ದಂಡೆಗಳ ರಚನೆಯನ್ನು ಪ್ರಕೃತಿ ವಿಜ್ಞಾನಿಗಳು ಯಾವ ವರ್ಗಗಳಾಗಿ ವಿಂಗಡಿಸಿದ್ದಾರೆ? ನೀವು KP ಪೂರ್ಣಚಂದ್ರ ತೇಜಸ್ವಿಯವರ ಅಂಡಮಾನ್ ಅವರ ಪ್ರವಾಸ ಕಥನ ಇದೆ. ಆ ಪ್ರವಾಸ ಕಥನವನ್ನು ನೀವು ಅಭ್ಯಾಸ ಮಾಡಿದರೆ ಗೊತ್ತಾಗ್ತದೆ ಇದರೊಳಗೆ ಏನೇನು ಪ್ರಕೃತಿ ವಿಜ್ಞಾನಿಗಳು ಈ ಇವುಗಳನ್ನು ಏನು ಹವಳದ ದಂಡೆಗಳನ್ನು ಹೇಗೆ ವಿಭಾಗ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಯಾವ ರೀತಿ ವಿಭಾಗ ಮಾಡಿದ್ದಾರೆ ಪ್ರಕೃತಿ ವಿಜ್ಞಾನಿಗಳು ಅಂದರೆ, ಒಂದು ಅಟಾಲ್, ಬ್ಯಾರಿಯರ್ ರೀಫ್, ಪಿಂಜಿಂಗ್ ರೀಫ್ ಎಂಬುವಂಥ ವರ್ಗೀಕರಣವನ್ನು ಮಾಡಿದ್ದಾರೆ. ಇದನ್ನು ಯಾವ ವಿದ್ಯಾರ್ಥಿ ಸಮರ್ಥವಾಗಿ ಉತ್ತರಿಸ್ತಾನೆ ಅಂದರೆ ಸರಿಯಾಗಿ ಆ ಪ್ರವಾಸ ಕಥನವನ್ನು ಅರ್ಥೈಸಿಕೊಂಡಂಥ ವಿದ್ಯಾರ್ಥಿ. ಇನ್ನು 3ನೇ ಪ್ರಶ್ನೆ, ಸರ್ವಮಂಗಳ ಅವರ ಅಮ್ಮನಗುಡ್ಡ ಕವನ ಸಂಕಲನಕ್ಕೆ ಯಾವ 2 ಪ್ರಶಸ್ತಿಗಳು ಲಭಿಸಿವೆ? ಮತ್ತೆ ಲೇಖಕರ ಪರಿಚಯ, ಅದನ್ನು ಓದಿದಾಗ ಇದು ಸಿಗುತ್ತೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೆ ದಿನಕರ್ ದೇಸಾಯಿ ಅವರ ಪ್ರಶಸ್ತಿ ಇವರಿಗೆ ಸಿಕ್ತು. ಇನ್ನು 4ನೇ ಪ್ರಶ್ನೆ, ಡಾಕ್ಟರ್ YM ಭಜಂತ್ರಿಯವರು ಯಾವಾಗ ಎಲ್ಲಿ ಜನಿಸಿದರು? ನೀವು ಮತ್ತೆ ಲೇಖಕರ ಪರಿಚಯಕ್ಕೆ ಬರಬೇಕು. ಡಾಕ್ಟರ್ YM ಭಜಂತ್ರಿಯವರು
1965 ಡಿಸೆಂಬರ್ 27ರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ತಳಕಟ್ಟನಾಳ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಅತಿ ಸುಲಭದಲ್ಲಿ ಉತ್ತರಿಸುವಂಥ ಪ್ರಶ್ನೆ ಇದು. ಆಮೇಲೆ ಇನ್ನೊಂದು 5ನೇ ಪ್ರಶ್ನೆ, ಸಾಮಾನ್ಯ ವಿಮೆಯ 2 ಪ್ರಕಾರಗಳನ್ನು ಬರೆಯಿರಿ. 2 ಪ್ರಕಾರ ಅಂದರೆ ಅತಿ ಸುಲಭವಾಗಿ ಬರೀತೀರಿ. ಜೀವ ವಿಮೆ ಇದೆ ಮತ್ತು ಸಾಮಾನ್ಯ ವಿಮೆ. ಇನ್ನು 6ನೇದ್ದು, ಪ್ರಬಂಧ ಶಬ್ದವನ್ನು ಇಂಗ್ಲೀಷ್ನ ಯಾವ ಪದಕ್ಕೆ ಪರ್ಯಾಯವಾಗಿ ಬಳಸುತ್ತಾರೆ? ಸುಲಭದಲ್ಲಿ ಎಸ್ಸೆ ಎನ್ನುವಂಥ ಪದಕ್ಕೆ ಪರ್ಯಾಯವಾಗಿ ಕನ್ನಡದಲ್ಲಿ ಪ್ರಬಂಧ ಅಂತ ಬರೀತಾರೆ. ಭಾಳ ಮುಖ್ಯವಾಗಿ ಈ ಪ್ರಬಂಧದ ಮೂಲ, ಅದರ ಇತಿಹಾಸ ನಾವು ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಕಲಿಸ್ತೇವೆ. ಅದು ಫ್ರಾನ್ಸ್ ಮೂಲದಿಂದ ಬಂದಂಥದ್ದು. ಆ ಫ್ರಾನ್ಸ್ನಲ್ಲಿರುವಂಥ ಒಬ್ಬ ಮಾನ್ ಟೇಲ್ ಅನ್ನುವಂಥವನು ಅದನ್ನು ಬಳಸ್ತಾನೆ. ಅಲ್ಲಿಂದ ಅದರ ಇತಿಹಾಸ ಬೆಳೆದುಕೊಂಡು ಕನ್ನಡದ ಮೇಲೆ ಇಂಗ್ಲೀಷರ ಪ್ರಭಾವದಿಂದ ಅದು ಕನ್ನಡಕ್ಕೆ ಬಂತು ಅನ್ನೋದನ್ನು ನಾವು ನೋಡ್ತೀವಿ. ಆ ಪ್ರಬಂಧದ ಪದದ ಅರ್ಥವನ್ನು ಬರೀರಿ ಅಂತ ಹೇಳ್ತಾರೆ. ಅದು ಸ್ವಚ್ಛಂದವಾದ ಬಂಧ, ಸ್ವಚ್ಛಂದವಾದ ಲಹರಿ, ಕಟ್ಟು, ಪ್ಲಸ್ ಬಂಧ, ಚೆನ್ನಾಗಿ ಕಟ್ಟುವುದನ್ನು ಪ್ರಬಂಧ ಅಂತ ನಾವು ಕರಿತೀವಿ. ಇಲ್ಲಿ 10 ಅಂಕಗಳು ಅತಿ ಸುಲಭದಲ್ಲಿ ನಿಮಗೆ ಕೈ ಸೇರುವಂಥ ಸಾಧ್ಯತೆಗಳಿವೆ. ಅತಿ ಹೆಚ್ಚು ಲೇಖಕರ ಪರಿಚಯವನ್ನು ನೀವು ಓದ್ಕೊಂಡವರಿಗೆ ಮಾತ್ರ ಸಾಧ್ಯವಾಗ್ತದೆ. ಇನ್ನು ಭಾಗ ಬೇಕಾದ 4ಕ್ಕೆ ಉತ್ತರಿಸಿ, 5 ಕೊಟ್ಟಿರ್ತಾರೆ, 4 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಆ ಪ್ರತಿಯೊಂದು ಪ್ರಶ್ನೆಗೂ 5 ಅಂಕಗಳು ನಿಮಗೆ ಸಿಗ್ತವೆ. ಇಲ್ಲಿ ಒಟ್ಟು 20 ಅಂಕ. ಇಲ್ಲಿ ಪ್ರಶ್ನೆ ನೋಡಿ, ಸಲೀಲಲೀಲೆ ಅನ್ನುವಂಥ ಏನು ಕವನ ಸಂಕಲನದ ಕುರಿತು ನೀವು ಬರಿಬೇಕು. ಅದರೊಳಗೆ ಏನೇನು ಕವನದ ಬಗ್ಗೆ ಏನೇನದ, ಆ ಸಮುದ್ರದ ಇವುಗಳನ್ನು ಹೇಗೆ ಹೇಳ್ತಾರೆ, ಕವಿಗಳು ಹೇಗೆ ಹೇಳ್ತಾರೆ, ಅವನ್ನೆಲ್ಲ ಸರಿಯಾಗಿ ಬರಿಬೇಕಾಗ್ತದೆ. ಅದರ ಸಾರಾಂಶ, ಆಶಯವನ್ನು ನೀವು ಬರಿಬೇಕು. ಆ ಪುಸ್ತಕದೊಳಗನ ಹಿಂದಿನ ಪುಟದೊಳಗೆ ಕವಿ ಪರಿಚಯ ಆದಮೇಲೆ ಕವಿತೆ ಆಶಯವನ್ನು ಕೊಟ್ಟಿರ್ತಾರೆ, ವಿದ್ಯಾರ್ಥಿಗಳು ಗಮನಿಸಿ. ಸಬ್ ಕಹತೆ ತತ್ವಪದದ ಆಶಯ, ಇದು ಕೂಡ ಹಾಗೆಯೇ ಲೇಖಕರ ಪರಿಚಯ, ಅದರ ಆಶಯ ಅಲ್ಲಿ ಕೂಡ ಇದೆ. ಅದನ್ನು ಕೂಡ ನೀವು ನೋಡಬೇಕು. ಇನ್ನು ಸುಧೀರ, ಇಲ್ಲಿ ಇದರಲ್ಲೂ ಕೂಡ ಅದರ ಆಶಯಗಳನ್ನು ಬರೀಬೇಕು. ಕವಿ ಯಾರು ಬರೆದಿದ್ದಾರೆ ಅವುಗಳನ್ನು ಸಂಕ್ಷಿಪ್ತವಾಗಿ ಮೊದಲ 2-3 ಲೈನ್ಗಳಲ್ಲಿ ಆ ಕವಿತೆಯನ್ನು ಬರೆದವರು ಯಾರು, ಅದರ ಲೇಖಕರು ಯಾರು, ಅವ್ರ ಕುರಿತು ಬರೀಬೇಕು. ಯಾಕೆಂದರೆ ಸುಮ್ಮನೆ ಬರ್ಕೊತ ಹೋದರೆ ಅದನ್ನು ಕವಿ ಯಾರು ಬರೆದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಉತ್ತರ ಜೋಳಾಗುತ್ತೆ. ಇನ್ನು 10ನೇದು, ಹೊಸದಾಗಿ ಬ್ಯಾಂಕ್ ಖಾತೆ ತೆರೆಯುವ ವಿಧಾನ ಮತ್ತು ಅರ್ಜಿಯ ಉದಾಹರಣೆಗಳು ಹೆಂಗೆ ಬರೀಬೇಕು ಅನ್ನೋದನ್ನು ಪಠ್ಯದಲ್ಲಿ ಈಗಾಗಲೇ ನಮೂದಿಸಿದ್ದಾರೆ. ಹೇಗೆ ಬ್ಯಾಂಕ್ ಖಾತೆಯನ್ನು ತೆರೀಬೇಕು ಅನ್ನುವಂಥದ್ದು ಬಿಕಾಂ ವಿದ್ಯಾರ್ಥಿಗಳಾಗಿ ತಾವುಗಳು ಅವುಗಳನ್ನು ಹಂತವಾಗಿ ಅವುಗಳನ್ನು ಗುರುತಿಸ್ಕೊಂಡು. ಇನ್ನು ಜೀವ ವಿಮೆ ಎಂದರೇನು ಅದರ ಕುರಿತು ನೀವು ಬರೀಬೇಕು. ಮೊದಲು ವ್ಯಾಖ್ಯಾನ ಬರೀಬೇಕು. ಜೀವ ವಿಮೆ ಹೇಗಿರ್ತದೆ, ಅದರ ವಿಧಾನಗಳು ಹೇಗಿರ್ತವೆ, ಅವುಗಳಿಂದ ಆಗುವಂಥ ಉಪಯೋಗಗಳೇನು ಅನ್ನೋದನ್ನು ನೀವು ಬರೀಬೇಕು. ಇನ್ನು ಭಾಗ ಖದಲ್ಲಿ ಇದು ಒಟ್ಟು 30 ಅಂಕದ ಭಾಗ. ಇದು ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳ್ತಾರೆ. ಆ 33 ಪ್ರಶ್ನೆಗಳಲ್ಲಿ ಒಂದೊಂದು ಪ್ರಶ್ನೆಯು 10 ಅಂಕಗಳನ್ನು ಒಳಗೊಂಡಿರ್ತದೆ. ಇಲ್ಲಿ ಲೇಖಕರ 12ನೇ ಪ್ರಶ್ನೆಯೊಳಗೆ ಲೇಖಕರ ಒಂಡೂರಿನ ಹವಳದ ದಂಡೆಗಳು ಪ್ರವಾಸಿ ಅನುಭವಗಳ ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳ್ತಾರೆ. ಅಲ್ಲಿ ಲೇಖಕ KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಗೆ ಅನುಭವವನ್ನು ಹೇಳ್ತಾ ಹೋಗಿದ್ರು, ಹವಳದ ದಂಡೆಯಲ್ಲಿ ಏನೆಲ್ಲ ಘಟನೆಗಳು ಜರುಗಿದವು ಅನ್ನೋದನ್ನು ಹೇಳ್ತಾರೆ. ಅವುಗಳನ್ನು ನೀವು ಸಂಕ್ಷಿಪ್ತವಾಗಿ ಕನಿಷ್ಠ 2 ಪುಟಕ್ಕಿಂತಲೂ ಹೆಚ್ಚು ಬರಿಬೇಕಾಗ್ತದೆ. ಅಂದಾಗ ಮಾತ್ರ ಈ 10 ಅಂಕಗಳಿಗೆ ಆ ಉತ್ತರ ಸಾಲುತ್ತದೆ. ಅದಕ್ಕಿಂತಲೂ ಕಡಿಮೆ ಬರೆಯುವಂತಹ ಯಾವತ್ತೂ ಪ್ರಯತ್ನವನ್ನು ಮಾಡಬೇಡ್ರಿ. ಸಾಧ್ಯವಾದಷ್ಟು 2ಕ್ಕಿಂತ ಹೆಚ್ಚು ಪುಟಗಳನ್ನು ಬರೆಯಿರಿ. ಇನ್ನು 13ನೇದು, ಹೀಗೊಂದು ಕತೆ ಕವನದಲ್ಲಿ ವ್ಯಕ್ತಗೊಂಡ ವರ್ತಮಾನದ ಜ್ವಲಂತ ಸಮಸ್ಯೆಯ ಚಿತ್ರಣವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಅಲ್ಲಿ ಹೀಗೊಂದು ಕಥೆಯೊಳಗೆ ಬರುವಂತಹ ವರ್ತಮಾನಕ್ಕೆ ಸಂಬಂಧಿಸಿದಂತಹ ಅಂಶಗಳೇನು, ಅವು ಸಮಸ್ಯೆಗಳೇನದವೆ, ಕವಿ ಹೇಗೆ ಆ ಕವನದ ಮೂಲಕ ಪ್ರಸ್ತುತಪಡಿಸ್ತಿದ್ದಾನೆ ಅನ್ನೋದನ್ನು ನೀವು ಗುರುತಿಸಬೇಕು. ಇನ್ನು 14 ಪ್ರಶ್ನೆ, ಮಗು ಶಂಕರನನ್ನು ಕಳೆದುಕೊಂಡ ದುರಂತದ ನೋವು ತಿರುಕುಳ ವಿನಾಚಿಯಲ್ಲಿ ಮಡುಗಟ್ಟಿದ ಬಗೆಯನ್ನು ವಿವರಿಸಿ. ತಿರುಕುಳ ವಿನಾಚಿ ಕಥೆ ಇದೆ. ಮಗು ಶಂಕರನನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆ ತಿರುಕುಳ ವಿನಾಚಿ ಹೇಗೆಲ್ಲ ಪ್ರಲಾಪವನ್ನು ಪಡ್ತಾಳೆ ಎನ್ನುವುದನ್ನು ಅತ್ಯಂತ
ನಿಖರವಾಗಿ ಆ ಕೃತಿ ಯಾವುದು, ಆ ಕೃತಿಯೊಳಗೆ ಬರ್ತಕ್ಕಂಥ ಅಂಶಗಳೇನು, ಅಲ್ಲಿ ನಡೆದಂಥ ಘಟನೆಗಳೇನು ಅನ್ನೋದನ್ನು ಬರಿಬೇಕಾಗ್ತದೆ. ಇನ್ನು ಸಂಕ್ಷೇಪ ಲೇಖನದ ಪ್ರಯೋಜನ, ಲಕ್ಷಣಗಳೊಂದಿಗೆ ಬರೆಯುವ ತಂತ್ರಗಳ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಇವುಗಳನ್ನು ಕೂಡ ನೀವು ಬರಿಬೇಕಾಗ್ತದೆ. ಇಲ್ಲಿ ನೀವು ಆಯ್ಕೆ ಮಾಡಿಕೊಳ್ಬೇಕಾದಂಥ ಪ್ರಶ್ನೆಗಳು ಯಾವುವು ಅಂತಂದರೆ ನೇರವಾಗಿ ಬರುವಂಥ ಪ್ರಶ್ನೆಗಳು ಮತ್ತು ಹೆಚ್ಚು 10 ಅಂಕಕ್ಕೆ ಬೇಕಾದಷ್ಟು ವಿವರಿಸುವಂಥ ಪ್ರಶ್ನೆಗಳು ಯಾವುವು ಅಂತ ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳು ಇಡಬಾರ್ದು. ನಾನು ಎಷ್ಟು ಸಮರ್ಥವಾಗಿ ಈ ಪ್ರಶ್ನೆಗೆ ಎರಡು ಪುಟಕ್ಕಿಂತಲೂ ಹೆಚ್ಚು ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಅನ್ನೋದನ್ನು ಕುರಿತು ನಾವೇನು ಮಾಡಬೇಕು ಅಂತಂದರೆ ಮೊದಲಿಗೆ ಆಲೋಚನೆ ಮಾಡಿ ಆನಂತರ ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ಹಾಗಂದರೆ ಇನ್ನು 5 ಅಂಕದ ಪ್ರಶ್ನೆಗಳು ಎಷ್ಟು ಬರೀಬೇಕು ಅಂತಂದರೆ 1 ರಿಂದ 1.5 ಪುಟದಷ್ಟು ನೀವು ಬರೀಲೇಬೇಕು. ಅಂದಾಗ ಮಾತ್ರ ನಿಮ್ಮ ಅಂಕಗಳಿಗೆ ಸಂಪೂರ್ಣವಾದ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಇದಿಷ್ಟು ಇವತ್ತು ನಾನು ನಿಮಗೆ ಚರ್ಚೆ ಮಾಡಬೇಕಾಗಿತ್ತು. ಕೆಲವು ವಿದ್ಯಾರ್ಥಿಗಳು ಕೊನೆಯ ಕ್ಲಾಸಿಗೆ ಅಟೆಂಡ್ ಆಗಿದ್ದೇ ಇರೋದರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ವಿಡಿಯೋ ಮಾಡಿದ್ದೇನೆ. ನಿಮಗೆ ನಿಮ್ಮ ಪರೀಕ್ಷೆ ಯಶಸ್ವಿಯಾಗಲಿ ಅಂಥೇಳಿ ಬಯಸಿ ಈ ವಿಡಿಯೋವನ್ನು ಇವತ್ತು ನಾನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.